ಹಾಗೂ ಗುಳೇಗೌಡ ತಾಲೂಕಿನ ಈ ಜಂಟಿಯಾಗಿ ಈ ಮಾನ್ಯ ಬದಾಮಿ ತಾಲೂಕಿನ ಮಾನ್ಯ ಶಾಸಕರಿಗೆ ಈ ಒಂದು ಮನವಿಯನ್ನು ಕೊಡ್ತಿದ್ದೇವೆ. ಮಾನ್ಯ ಶಾಸಕರು ಬದಾಮಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಗ್ರಾಮ ಪಂಚಾಯತ್ ನೌಕರರ ಪ್ರಮುಖ ಬೇಡಿಕೆಗಳಿಗಾಗಿ ಚಳಿಗಾಲ ಅಧಿವೇಶನ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ಚರ್ಚಿಸುವ ಕುರಿತು ಮಾನ್ಯರೇ ಮೇಲ್ಕಾಂಕ್ಷಿ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ತಮಗೆ ನೀಡುತ್ತಿರುವ ಮನವಿ ಪತ್ರ ಏನೆಂದರೆ, ನಮ್ಮ ಗ್ರಾಮ ಪಂಚಾಯತ್ ನೌಕರರ ಪ್ರಮುಖ ಬೇಡಿಕೆಗಳಾದ ಗ್ರಾಮ ಪಂಚಾಯತ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕರ ವಸೂಲಿಗಾರರು, ಕಾರ್ಯಕ್ರಮ ಡಾಟಾ ಎಂಟ್ರಿ ಆಪರೇಟರ್, ನೀರುಗಂಟಿ, ಜವಾನ, ಸ್ವಚ್ಛತಾಗಾರರನ್ನು ಏಕಕಾಲಕ್ಕೆ ಸರ್ಕಾರಿ ನೌಕರನ್ನು ಘೋಷಣೆ ಮಾಡಬೇಕು. ಇವತ್ತಿನ ಬೆಲೆ ಏರಿಕೆ ದಿನಗಳಲ್ಲಿ ನಮಗೆ ಕೊಡ್ತಕ್ಕಂಥ 16,000 18,000 ಸಾಲ್ತಾ ಇಲ್ಲ ನಮ್ಮ ಕುಟುಂಬಕ್ಕೆ. ಆದ್ದರಿಂದ 36,000 ಕನಿಷ್ಠ ವೇತನವನ್ನು ಹೆಚ್ಚಳ ಮಾಡಬೇಕು. ಸೇವಾ ಇರ್ತದ ಮೇಲೆ ವೇತನ ಹೆಚ್ಚಿಗೆ ಮಾಡಬೇಕಂದ್ರೆ ಇವತ್ತು ನೇಮಕಾತಿ ಆದಾಗೂ ಅದೇ ಪಗಾರ ಇದೆ ರೀ. 10, 15 ವರ್ಷ 20 ವರ್ಷದವರೆಗೂ ಅದೇ ಪಗಾರ ಇದೆ. ಅದನ್ನು ಅವರ ಸೇವಾ ಇರ್ತದೆ ಒಂದು ಅನುಕೂಲ ಹೆಚ್ಚಿಗೆ ಅನುಕೂಲ ಮಾಡಬೇಕು. ಗ್ರಾಮ ಪಂಚಾಯತ್ ಕೆಲಸ ನಿರ್ವಹಿಸುತ್ತಿರುವ ಇವತ್ತಿಂದ ರಿಟೈರ್ಡ್ ಆಗಿರೋ ಸರ್, ಅವರಿಗೆ ಕನಿಷ್ಠ ಒಂದು ಪಿಂಚಣಿ ಒಂದು 6,000 ರೂಪಾಯಿ ಕೇಳಕತ್ತೀವಿ ಸರ್ ಸರ್ಕಾರಕ್ಕೆ. ಅದರಿಂದ ಕನಿಷ್ಠ ಒಂದು 6,000 ರೂಪಾಯಿ. ಈಗ ಅಜ್ಜಾರ್ ಇವರು ಅಲ್ಲಿ ರಿಟೈರ್ಡ್ ಆಗ್ಯಾರ ಸರ್. ಈಗ ಇವರಿಗೆ ಜೀವನಕ್ಕೆ ದುಡಿಯೋಕೆ ಆಗೋದಿಲ್ಲ. ಅದ್ರ ಸಂಬಂಧ ಕನಿಷ್ಠ ಒಂದು 6,000 ರೂಪಾಯಿ ಪೆನ್ಷನ್ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಒಂದು ಉದ್ದೇಶ ರೀ. ಒಳ್ಳೆ ಸ್ವಚ್ಛತಾ ವಾಹಿನಿಯರು ದುಡಿಯಾಕತ್ತಾರೆ ಸರ್ ಪಂಚಾಯತಿ ಒಳಗೆ, ಗಾಳಿ ಹೊಡಿಯಾಕತ್ತಾರೆ ರೀ. ಅವ್ರಿಗೆ ಒಂದು 15,000 ಪೇಮೆಂಟ್ ಕೊಡ್ರಿ ಅಂತ ಹೇಳ್ತೀವಿ. ಈಗ ಪಡಿತ ಮೇನ್ ನಮ್ಮ ಕುಟುಂಬಕ್ಕೆ ಪಡಿತರ ಚೀಟಿ ಸರ್ 1,20,000 ರೂಪಾಯಿ ಸರ್ಕಾರ ನಿಗದಿ ಮಾಡೈತಿ. ಅದ್ರ ಪ್ರಕಾರ ನಮ್ಮ ಎಲ್ಲ ಪಡಿತರ ಚೀಟಿಗಳನ್ನ APL ಮಾಡ್ಯಾರ ಸರ್. APL ಮಾಡ್ಯಾರ, ಅರ್ಜು ಮಾಡ್ಯಾರ. ಅದಕ್ಕೆ ಒಂದಷ್ಟು ಅಮೌಂಟ್ ಹೆಚ್ಚಿಗೆ ಮಾಡಿದ್ರೆ ನಮಗೆಲ್ಲ BPL ವ್ಯಾಪ್ತಿ ಥರ ಕೊಟ್ಟು ತಮ್ಮ ಪ್ರಯತ್ನ ಆಗ್ರಿ. ಇದಿಷ್ಟು ಪ್ರಮುಖ ಬೇಡಿಕೆ ಸರ್. ಅಂತ ಉಳಿದು ಅದಾವ ಸರ್, ತಮ್ಗೆ ಗಮನಕ್ಕೆ ತಗೊಂಡಿದ್ವಿ. ನಾಳೆ ತಮ್ಮ ಅಧಿವೇಶನದೊಳಗೆ ನಮ್ಮ ನೇತೃತ್ವದೊಳಗೆ ನಮ್ಮ ದಿನ ಚರ್ಚಿಸಿದ್ರೆ ತಮ್ಗೆ ಅನುಕೂಲ ಆಗುತ್ತೆ ಸರ್. ಇನ್ನೊಂದು ಖುಷಿ ವಿಷಯ ನಾವು ಹೇಳ್ತಾರೆ, ಶಾಸಕರಿಗೆ 10 ವರ್ಷದಿಂದ ನಮ್ಮ ಚಾಲಕ ಉತ್ಸವ ಆಗಿದ್ದಿಲ್ಲ ನಮ್ಮ ಬದಾಮಿಯಲ್ಲಿ. ಅವರ ಸತತ ಪ್ರಯತ್ನದಿಂದ ನಮ್ಗೆ ಬದಾಮಿ ಉತ್ಸವ ನೋಡು ಭಾಗ್ಯ ಕಲ್ಪಿಸಿದ. ಅದಕ್ಕಾಗಿ ನಮ್ಮ ಗ್ರಾಮ ಪಂಚಾಯತ್ ನೌಕರ ಪರವಾಗಿ ಧನ್ಯವಾದ ಅರ್ಪಿಸ್ತೀವಿ. ಅದೇ ರೀತಿ ನಮ್ಮ ಪಂಚಾಯತಿ ನೌಕರ ಸಮಸ್ಯೆಗಳು ಸ್ವಲ್ಪ ನಾಳೆ ಸರ್ಕಾರ ಮಟ್ಟಕ್ಕೆ ಗಮನಕ್ಕೆ ತೊಗೊಂಬರಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಈ ಮನವಿ ಪತ್ರ ಬದಾಮಿ ಯಾವ ಗುಳೇಗೌಡ ಪರವಾಗಿ ಇಬ್ಬರು ಸೇರಿ ಜಂಟಿ ಮುಗಿಸುವಂತವ್ರು ಗ್ರಾಮ ಪಂಚಾಯತ್ ನೌಕರ ಸರ್. ಅದಕ್ಕೆ ತಾವು ವಿಶೇಷ ಗಮನ ಹರಿಸಿ ಸರ್ಕಾರ ಪ್ರಮುಖ ಬೇಡಿಕೆಗಳನ್ನು ನಮ್ಗೆ ಒತ್ತಾಯ ಮಾಡಿದ ರಿಟೈರ್ಡ್ ಆದ್ರೂ ಇನ್ನೊಂದು 1,20,000 ಏನು BPL ಕಾರ್ಡ್ ಅಂತ ಹೇಳಿದ್ರು. ಅದು ಆ್ಯಕ್ಚುಲಿ ನಿಮ್ಗೆ ಗಮನಕ್ಕೆ ಇರಲಿ, ಇದು ನಮ್ಮ ರಾಜ್ಯ ಸರ್ಕಾರದ ವ್ಯಾಪ್ತಿ ಒಳಗೆ ಕೇಂದ್ರ ಸರ್ಕಾರದ ವ್ಯಾಪ್ತಿ ಒಳಗಿರುತ್ತೆ. ಹೆಂಗಿರ್ತದೆ ಅಂದ್ರೆ ನಮಗೆ ಸ್ಟ್ಯಾಚ್ಯುಟರಿ ಪಾಲಿಸಿ ಮೇಕಿಂಗ್ ಒಳಗೆ ಒಂದು ಇಷ್ಟು ಸ್ಲ್ಯಾಬ್ ಹಾಕಿದ್ದು ಅವರೇ. ಸೊ ನಾವು ಹೆಚ್ಚು ತೊಗೊಳಕ್ಕೂ ನಮ್ಗೆ ಅವಕಾಶ ಇಲ್ಲ. ಅವ್ರು ಅಲ್ಲಿ ಓಪನ್ ಮಾಡಿದ ಮೇಲೆ ಮಾತ್ರ ನಾವು ಇಲ್ಲೇ ಸ್ಟಾರ್ಟ್ ಮಾಡ್ತೀವಿ. ಉದಾಹರಣೆ ಯಾವುದೇ ಕಾನೂನು ತಿದ್ದುಪಡಿಗಳನ್ನು ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಾಡೋಕ್ಕೆ ಆಗುತ್ತೆ. ಯಾಕಂದರೆ ಅದು ಆ್ಯಕ್ಟ್ ಐತೆ, ಫುಡ್ ಆ್ಯಕ್ಟ್ ಏನೈತಲ್ಲ, ಇಟ್ಸ್ ಆ್ಯಕ್ಟ್, ಅದು ಕಾನೂನೇ ಅದು. ಸೊ ಹಂಗಾಗಿ ಯಾರಿಗೂ ಅಷ್ಟು ಅವಕಾಶಗಳು ಇಲ್ಲ, ಯಾವ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರ ಮಾಡ್ತಾರೆ. ಸೊ ಹಂಗಾಗಿ ಸ್ವಲ್ಪ ಕೆಲವೊಂದು ಥಿಂಗ್ಸ್, ಕೆಲವೊಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವ್ಯಾಪ್ತಿಯೊಳಗಿಂದ ಅವ್ರನ್ನ ಗಮನಿಸಿರ್ತೀವಿ. ಕೆಲವೊಂದು ವಿಷಯಗಳನ್ನ ಅವರು ವ್ಯಾಪ್ತಿಯೊಳಗಿರುವಂಥವು, ಕೇಂದ್ರ ವ್ಯಾಪ್ತಿಯೊಳಗಿರುವಂಥವು ಅವ್ರ ಗಮನಿಸಿರುವಂಥದ್ದಾಗಲಿ. ಅದನ್ನು ಬೇಕಾದ್ರೆ ಒಂದೇನೋ ಒಂದು ಪ್ರಯತ್ನ ಮಾಡುವಂಥ ಕೆಲಸ ಆಯ್ತಲ್ಲ. ಈ ಒಂದು ನಮ್ಮ ಗ್ರಾಮ ಪಂಚಾಯತ್ ನೌಕರ ಸಂಘದ ಕರೆಗೆ ಹೋಗ್ಬಿಟ್ಟು ಮಾನ್ಯ ಶಾಸಕರು ನಮ್ಮ ಸ್ಥಳಕ್ಕೆ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಕ್ಕಾಗಿ ಅವರಿಗೆ ಗ್ರಾಮ ಪಂಚಾಯತ್ ನೌಕರ ಪರವಾಗಿ ಧನ್ಯವಾದ ಹೇಳ್ತೀನಿ. ನೀವು 10 ಗಂಟೆ ಇದ್ರೆ ಮತ್ತೆ ನೀವು ಹೊರಗೆ